ಆಗಿದೆಯಾ? ಇದು ಶಾಂತಳಾಗಿದೆಯಾ? ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ಚಾಮರಾಜನನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಕಳ ಮಹಿಷಾಖ್ಯನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷನನ್ನೇ ಮನವಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಬಳಿದು ಅವರ ಸರ್ವಾಭೀಷ್ಟಗಳನ್ನು ಪೂರೈಸಿಕೊಡುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಕಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮನಕಂದ. ಮುಂದಕ್ಕೆ ಒಂದು ವೇಳೆ ಕಷ್ಟ ಬಂತು ಎಂದಾದ್ರೆ ಏನು ಮಾಡಲಮ್ಮ? ಕಳರ ಭೀತಿಯೇ ನೇರವಾಗಿ ತುಯಿಲಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗೊಂಡು ನನ್ನನ್ನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯ.